ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರನ ತಿಳಿಸ್ತಾ, ಇವತ್ತಿನ ವಿಡಿಯೋದಲ್ಲಿ ನನಗೆ ನಮ್ಮ ತಂದೆಯವ್ರದ್ದು ಸೇವೆ ಇಲ್ಲ ಅಂದಾಗ ತುಂಬ ಸಮಯ ಉಳಿದಿರುತ್ತೆ. ಅಂತಹ ಸಮಯನ ನಾನು ಮನೇಲಿ ಡೈಲಿ ಮನೆ ಒಳಗಡೆ ಕಸ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊತಿರ್ತೀವಿ. ಆದರೆ ಟೆರೇಸು ಮತ್ತು ಸ್ಟೆಪ್ಸ್ಗಳೆಲ್ಲ ನಾವು 15 ಡೇಸ್ಗೆ ಅಥವಾ 20 ಡೇಸ್ಗೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ಗಾಳಿ ತುಂಬ ಇರೋದ್ರಿಂದ ತುಂಬ ಸ್ಟೆಪ್ಸ್ ಹತ್ರ ಎಲ್ಲ ಕಸ ಕೂತಿತ್ತು. ನಾನು ಫಸ್ಟು ಬೇರೆ ದಿನ ಎಲ್ಲ ಬೇಗ ಹೇಳ್ತೀನಿ. ಇವತ್ತು ನನಗೆ ಇನ್ನೂ 3 ಡೇಸು ಬೇಗ ಎದ್ದರೂ ಏನೂ ಕೆಲಸ ಇರಲ್ಲ, ಹಾಗಾಗಿ ಸ್ವಲ್ಪ ತಡವಾಗೇ ಎದ್ದೆ. ಸಂಡೇ ಇತ್ತು ಕೂಡ. ಎದ್ದು ಸ್ಟೆಪ್ಸ್ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡೆ, ಟೆರೇಸ್ ಎಲ್ಲ ಗುಡಿಸ್ದೆ, ಗಾಡಿ ಎಲ್ಲ ನಿಲ್ಲಿಸ್ತೀವಲ್ಲ ಅಲ್ಲೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಎಲ್ಲ ಎತ್ಕೊಂಡು ಹೋಗಿ ಕಸದವ್ರಿಗೆ ಹಾಕಿದೆ. ಅದಾದಮೇಲೆ ಪೇಪರೆಲ್ಲ ಎತ್ಕೊಂಡು ಮನೆ ಒಳಗಡೆ ಬಂದೆ. ನೋಡೋದಕ್ಕೆ ಕೂಡ ಕ್ಲೀನ್ ಆದರೆ ಚೆಂದ. ಡೈಲಿ ಓಡಾಡ್ತಿರ್ತೀವಲ್ವ, ಸೊ ಧೂಳು ಇರುತ್ತೆ. ಹಾಗಾಗಿ ನಾನು ಫ್ರೀ ಟೈಮ್ ಇದ್ದಾಗ, ಅಂದರೆ ದೇವ್ರ ಮನೆಗೆಲ್ಲ ಹೋಗದೇ ಇದ್ದಾಗ ಈ ಥರ ಎಲ್ಲ ಕ್ಲೀನಿಂಗ್ ಇಟ್ಕೊಳ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೆರೇಸ್ ಮೇಲೆ ಟೈಮ್ ಸ್ಪೆಂಡ್ ಮಾಡೋದು, ಈವ್ನಿಂಗು ಮತ್ತು ಮಾರ್ನಿಂಗ್ ಅಂತೂ ಏನು ಚೆನ್ನಾಗಿರುತ್ತೆ ಅಂದರೆ ಕ್ಲೈಮೇಟ್ ಆಗಲಿ ಮತ್ತು ಪಕ್ಷಿಗಳೆಲ್ಲ ಓಡಾಡ್ತಿರುತ್ತೆ. ಮತ್ತು ಟೆರೇಸ್ ಮೇಲಿಂದ ನೋಡಿದ್ರೆ ಯಾವ ವೆಹಿಕಲ್ಲೂ ಇರಲ್ಲ, ತುಂಬ ಕಾಮಾಗಿರುತ್ತೆ. ನನಗೆ ತುಂಬ ಇಷ್ಟ. ಡೈಲಿ ಒಂದು 10 ಮಿನಿಟ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೆ ಸಮಯ ಇರಲ್ಲ. ಈ ಥರ ನನಗೆ ಫ್ರೀ ಇದ್ದಾಗ ಒಂದು 10 ನಿಮಿಷ ಕೂತು ಬರ್ತೀನಿ. ಅದಾದಮೇಲೆ ಬಂದು ಕೈಕಾಲು ಮುಖ ತೊಳೆದು ಗಂಜಿ ಮಾಡಿಕೊಟ್ಟೆ ನಮ್ಮ ಮನೇಲಿ ನನ್ನ ಮಗಳಿಗೆ ಮತ್ತು ನಮ್ಮ ಮನೆಯವ್ರಿಗೆ. ಮುಂಚೆ ನಾನು ಬರೀ ರಾಗಿ ಗಂಜಿ ಮಾಡ್ತಿದ್ದೆ. ಹೇಳಿದ್ರು ಕೆಲವರು ಬರೀ ರಾಗಿ ಗಂಜಿಲಿ ಅವ್ರಿಗೇನೂ ಸಿಗಲ್ಲ, ಅದ್ರ ಜೊತೆಗೆ ಸಿರಿಧಾನ್ಯಗಳು ಮತ್ತು ರಾಗಿನ ಮೊಳಕೆ ಕಟ್ ಮಾಡಿಸು ಅಂತ. ಹಾಗೆ ಮಾಡಿದೆ. ತುಂಬ ಚೆನ್ನಾಗಿತ್ತು. ಮೊಳಕೆ ಕಟ್ಟಿ ರಾಗಿನ ಸಿರಿಧಾನ್ಯಗಳನ್ನ ತಂದು ಹುರಿದು ಅದ್ರ ಜೊತೆಗೆ ಬೇರೆ ಕಾಳುಗಳು ಹಾಕಿ ಎಷ್ಟು ಚೆನ್ನಾಗಿ ಫ್ರ್ಯಾಗ್ರೆನ್ಸ್ ಬರ್ತಿತ್ತು ಗೊತ್ತಾ. ಇದೇ ಫಸ್ಟ್ ಟೈಮು ನಾನು ಮನೇಲಿ ಮಾಲ್ಟ್ ಪೌಡ್ರು ಮಾಡಿದ್ದು. ಅದಾದಮೇಲೆ ಬಟ್ಟೆ ಮಡಿಸ್ತಾ ಇದ್ದೆ. ಏನು ಗೊತ್ತಾ, ನಮ್ಮ ಮನೇಲಿ ಹಾಲಲ್ಲಿ ಮತ್ತು ಕಿಚನಲ್ಲಿ 2 ಕಡೆ ಗೂಡುಗಳು ಕಟ್ಟಿದೆ ಪಕ್ಷಿಗಳು. ಒಂದು ನಾವು ಈ ಮನೆಗೆ ಬಂದಿನೇ ಬಂದು ಕಟ್ಟಿತ್ತು, ಅದು ಹಾಗೇ ಇದೆ. ಈ ಕಡೆ ಇರೋದಂತೂ ಹಾಲಲ್ಲಿರೋದು ಹೊಸದಾಗಿ ಬಂದು ಗೂಡು ಕಟ್ಟಿರೋದು. ತುಂಬ ನೋಡೋದಕ್ಕೆ ಖುಷಿಯಾಗುತ್ತೆ. ಒಂದೊಂದು ದಿನ ಅರ್ಲಿ ಮಾರ್ನಿಂಗು ನಾನು ಬೇಗ ಎದ್ದಿರ್ತೀನಲ್ಲ, ಆ ಟೈಮಲ್ಲಿ ಹಾರಾಡ್ತಿರುತ್ತೆ ಅದು. ನನಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಅದಾದಮೇಲೆ 1 ಕಪ್ ಕಾಫಿ ಮಿಕ್ಸ್ ಮಾಡಿಕೊಂಡು ನ್ಯೂಸ್ ಪೇಪರ್ ಓದ್ತಾ ಕಾಫಿ ಕುಡಿತಿದ್ದೆ. ನಮ್ಮೂರಲ್ಲಿ ಎವ್ರಿ ಸಂಡೇ ಆಲ್ಮೋಸ್ಟ್ ಕರೆಂಟ್ ತೆಗೆದುಬಿಡ್ತಾರೆ 10 ಗಂಟೆಗೆ. ಅದನ್ನು ಇನ್ಫಾರ್ಮ್ ಮಾಡಿರ್ತಾರೆ ಪೇಪರಲ್ಲಿ. ಫಸ್ಟು ಅದನ್ನು ಚೆಕ್ ಮಾಡ್ತಿದ್ದೆ, ಏನಾದರೂ ಕರೆಂಟ್ ತೆಗಿತಾರಾ ಅಂತ ಹೇಳಿ. ಕೊಟ್ಟಿರಲಿಲ್ಲ. ನೋಡಿದ್ರೆ 10 ಗಂಟೆಗೆ ಕರೆಂಟೇ ತೆಗೆದುಬಿಟ್ರು. ತುಂಬ ಬೇಜಾರಾಯಿತು. ಏನೂ ಕೆಲಸ ಆಗಿರಲಿಲ್ಲ. ಫೋನ್ ಮಾಡಿ ಕೇಳಿದಾಗ ಹೇಳಿದ್ರು, ನಾವು ಹಿಂದಿನ ಪೇಪರಲ್ಲಿ ಹಿಂದಿನ ದಿನ ಕೊಟ್ಟಿದ್ದು ಅಂತ ಹೇಳಿದ್ರು. ಸರಿ, ಅದಾದಮೇಲೆ ಏನಾದರೂ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ಪೇಪರೆಲ್ಲ ಓದಿ ಮುಗಿಸ್ಕೊಂಡು ಬಂದು ತಿಂಡಿ ರೆಡಿ ಮಾಡಿದೆ. ಉಪ್ಪಿಟ್ಟು ಅಂದರೆ ಬೇಜಾರು. ಹಿಂದಿನ ದಿನ ರೋಟಿ ತರಿಸ್ಕೊಂಡು ತಿಂದಿದ್ದು, ಹಾಗಾಗಿ ರೋಟಿ ಬೇಡ ಅಂತ ಹೇಳಿ ಪನ್ನೀರ್ ಮಾಡ್ತಿರ್ತೀನಿ ಸಾಮಾನ್ಯ ಸಂಡೇ. ಬೇಡ ಅಂತ ಹೇಳಿಬಿಟ್ಟು ಖಾರ ಬಾತ್ ಮಾಡೋಣ ಅಂತ ಹೇಳಿ ಖಾರ ಬಾತ್ ಮಾಡಿದೆ. ತುಂಬ ಈಸಿ ಖಾರ ಬಾತ್ ಮಾಡೋದು. ಈ ಮಾಮೂಲಿ ಉಪ್ಪಿಟ್ಟಾದರೆ ಫಸ್ಟೇ ರವೆ ಎಲ್ಲ ಹುರಿದಿಟ್ಕೊಂಡಿರ್ತೀವಿ. ಆದರೆ ಖಾರ ಬಾತ್ಗೆ ಈರುಳ್ಳಿ ಎಲ್ಲ ಸ್ವಲ್ಪ ಶೈನಿಂಗ್ ಬರೋ ಅಷ್ಟು ಹುರಿದ್ಬಿಟ್ಟು, ಸೇಮ್ ಉಪ್ಪಿಟ್ಟಿಗೆ ಹೇಗೆ ಮಾಡ್ತೀವಿ ಹಾಗೆ ಶೈನಿಂಗ್ ಬರೋ ಥರ ಹುರಿದ್ಬಿಟ್ಟು ಆಮೇಲೆ ರವೆ ಹಾಕ್ಕೊಂಡು ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು. ಒಂದು 10-15 ನಿಮಿಷ ಆದರೂ ಹುರಿಬೇಕು. ಆಮೇಲೆ ಬಿಸಿನೀರು ಕಾಯಿಸಿ ಹಾಕಿ ಅದಕ್ಕೆ ಸ್ವಲ್ಪ ಟೊಮೊಟೊ ಕೂಡ ನಾವು ಬಿಸಿನೀರು ಆ್ಯಡ್ ಮಾಡ್ತೀವಲ್ಲ, ಆ ಟೈಮಲ್ಲಿ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿ ಒಂದು 2 ಮಿನಿಟ್ಸ್ ಬಿಟ್ಬಿಟ್ರೆ, ಮತ್ತು ಆಮೇಲೆ ನಾನು ಟೇಸ್ಟು ಮತ್ತು ಫ್ಲೇವರ್ಗೋಸ್ಕರ MTR ವಾಂಗಿಬಾತ್ ಪೌಡ್ರನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡೆ, ಒಂದು ಚಿಟಿಕೆ ಅಷ್ಟೇ. ಅದಾದಮೇಲೆ ಈ ಮಸಾಲ ಉಪ್ಪಿಟ್ಟಾಗಲಿ ಅಥವಾ ಖಾರ ಬಾತ್ ಅಂತ ಏನು ಹೇಳ್ತಾರೆ ಅದು ಸ್ವಲ್ಪ ಶೈನಿಂಗ್ ಇರುತ್ತೆ. ಯಾಕಂದರೆ ಕೊನೆಯಲ್ಲಿ ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕಿರ್ತಾರೆ. ನಾನೊಂದು ಸ್ಪೂನ್ ತುಪ್ಪ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತಿನ್ನೊಂದು ಚೂರು ತುಪ್ಪ ಹಾಕಿ ಕ್ಲೋಸ್ ಮಾಡಿಟ್ಟೆ. ಆಮೇಲೆ ತಿಂದೆ. ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು. ಜೊತೆ ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ. ಚೆನ್ನಾಗಿತ್ತು ತಿಂಡಿ ಇವತ್ತು. ಅದಾದಮೇಲೆ ಕರೆಂಟ್ ಹೊಟ್ಟೋಯ್ತು. ನಿಜ ಬೇಜಾರಾಯಿತು. ಯಾಕಂದರೆ ಸಂಡೇ ನನ್ನ ಮಗಳಿಗೆ ತಲೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಿದ್ದೆ, ಇನ್ನೇನು ಕೆಲಸ ಮಾಡೋದಕ್ಕೂ ನೀರಿರಲಿಲ್ಲ. ತುಂಬ ಬೇಜಾರಾಯಿತು. ಮತ್ತು ಕರೆಂಟ್ ಬರೋವರೆಗೂ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ಅದಾದಮೇಲೆ ಕರೆಂಟ್ 5 ಗಂಟೆ 5:15 ಕೊಟ್ಟರು. ಅಷ್ಟರಲ್ಲಿ ನನ್ನ ಮಗಳು ಬುಕ್ ಸ್ಟೆಪ್ಸು ಮತ್ತು ಅವಳ ಬಟ್ಟೆ ಸ್ಟೆಪ್ಸು ಎಲ್ಲ ಕ್ಲೀನಿಂಗ್ ಮಾಡಿಕೊಂಡೆ. ಹಾಗೆ ಸ್ಲಿಪ್ಪರ್ ಸ್ಟ್ಯಾಂಡೆಲ್ಲ ಸ್ವಲ್ಪ ಗಲೀಜಿತ್ತು. ನಿಜವಾಗ್ಲೂ ನಾವು ಮನೇನ ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀವೋ ಅಷ್ಟು ನಮಗೆ ಒಂಥರ ನೆಮ್ಮದಿ ಅನ್ನೋದು ಸಿಗುತ್ತೆ. ಎಲ್ಲಿ ನೋಡಿದ್ರೂ ಗಲೀಜಿದ್ದಾಗ ಏನಪ್ಪ ಇದು ಮನೆ ಅನ್ನಿಸ್ಬಿಡುತ್ತೆ.
ಹಾಗೆ ಸುನೀತಾ ಅವರು ಕಮೆಂಟ್ ಮೂಲಕ ಗೆಜ್ಜೋಸ್ತ್ರದ ಬಗ್ಗೆ ಹೇಳಿ ತಿಳಿಸಿ ಅಂತ ಹೇಳಿದರು. ಏನಂದರೆ ನಾವು ದೇವರಿಗೆ ಏನೇ ಮಾಡಿದ್ರೂ ಅದು ಸೇವೆ ಆಗುತ್ತೆ ಭಕ್ತಿ ಅಂತ. ಈ ಗೆಜ್ಜೋಸ್ತ್ರ ಅನ್ನೋದು ಕೂಡ ಒಂದು ಸೇವೆ ರೂಪನೇ ಅಂತ ಹೇಳ್ಬೋದು. ನಾವು ಗೆಜ್ಜೋಸ್ತ್ರನ ಆದಷ್ಟು ನಮ್ಮ ಕೈಯಾರೆ ಮನೇಲಿ ಗೆಜ್ಜೋಸ್ತ್ರ ಆಗಲಿ ಬತ್ತಿ ಆಗಲಿ ದೇವ್ರಿಗೆ ಮಾಡಿ ಅರ್ಪಿಸಿದ್ರೆ ನಮ್ಮ ಪಾಪ ಕರ್ಮಗಳು ಕಳಿಯೋದಕ್ಕೆ ಇದು ಒಂದು ದಾರಿ ಕೂಡ ಆಗುತ್ತೆ. ಈ ಗೆಜ್ಜೋಸ್ತ್ರನ ಕೆಲವರು ಪ್ರತಿದಿನ ಕೂಡ ದೇವರಿಗೆ ಹಾಕ್ತಾರೆ. ಇನ್ನು ಕೆಲವರು ಈ ಲಕ್ಷ್ಮೀ ಪೂಜೆ ಮಾಡಿದಾಗ ಅಥವಾ ವಿಶೇಷವಾಗಿ ಅವ್ರ ಮನೆಗಳಲ್ಲಿ ವಾರದ ಪೂಜೆ ಹೇಗೆ ಕೆಲವರು ಶುಕ್ರವಾರ ಕೆಲವರು ಸೋಮವಾರ ಮಾಡ್ತಾರಲ್ಲ, ಅಂಥ ದಿನಗಳಲ್ಲಿ ವಾರಕ್ಕೊಂದ್ಸಲ ಕೂಡ ಗೆಜ್ಜೋಸ್ತ್ರನ ಹಾಕ್ತಾರೆ. ನಾನು ಇವತ್ತು ದೇವ್ರ ಮನೆಗೆ ಹೋಗಾಗಿರಲಿಲ್ಲ, ಮತ್ತು ಗೆಜ್ಜೋಸ್ತ್ರ ಕೂಡ ನಾನು ಮನೇಲಿ ಮಾಡೋಕ್ಕೆ ಹತ್ತಿ ಎಲ್ಲ ತಂದಿಟ್ಕೊಂಡಿಲ್ಲ, ತರಿಸ್ಕೊಳ್ತೀನಿ. ಎಷ್ಟೋ ಸಲ ಅಂದ್ಕೊಳ್ತೀನಿ ನನ್ನ ಕೈಯಾರೆ ಮಾಡೋದನ್ನ ನಾನು ಯಾವಾಗ ಕಲಿತೀನಿ ಅಂತ. ತುಂಬ ಈಸಿ, ಬಟ್ ನಮಗೆ ತಾಳ್ಮೆಯಿಂದ ಕೂತು ಮಾಡಬೇಕು. ಈ ಗೆಜ್ಜೋಸ್ತ್ರ ಮಾಡೋದಕ್ಕೂ ಕೆಲವು ನಿಯಮಗಳಿದೆ. ಅಂದರೆ ಅಮಾವಾಸ್ಯೆ ದಿನ ಮಾಡಬಾರ್ದು, ಸೋಮವಾರ ಮಾಡಬಾರ್ದು. ಮತ್ತು ನಾವು ಈ ಗೆಜ್ಜೋಸ್ತ್ರ ಮಾಡುವಾಗ ದೇವರ ನಾಮಸ್ಮರಣೆ, ನಿಮ್ಮ ಇಷ್ಟ ದೇವರ ನಾಮಸ್ಮರಣೆ ಮಾಡಿಕೊಂಡೆ ಮನೇಲಿ ಮಾಡಿದ್ರೆ ತುಂಬ ಒಳ್ಳೆಯದು. ನೋಡ್ಬೋದು ನೀವು ಹಳಬ್ರೆಲ್ಲ ಒಂದು 6 ತಿಂಗಳಿಗಾಗೋಷ್ಟು ಮಾಡ್ತಾರೆ. ಮತ್ತು ಗೆಜ್ಜೋಸ್ತ್ರ ಕೂಡ ನಾವು ದಾನ ಮಾಡಿದ್ರೆ ತುಂಬ ಶ್ರೇಷ್ಠ. ದಾನಗಳಲ್ಲಿ ಗೆಜ್ಜೋಸ್ತ್ರ ಕೂಡ ನಾವು ದಾನ ಮಾಡ್ಬೋದು. ಹಾಗೆ ಇದನ್ನು ಇವಾಗ ನನಗೆ ತುಂಬ ಕಮ್ಮಿ ಇದ್ದಿದ್ದರಿಂದ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಮೇಲಿದೆಯಲ್ಲ ಗ್ಯಾಪ್ ಬರುತ್ತಲ್ಲ, ಈ ಥರ ಕೌಂಟ್ ಮಾಡ್ಕೋಬೇಕು. ಮೇಲಿರೋ ಹತ್ತಿನ 1 2 3 4 5 6 ಇದೆ. ಬಟ್ ನಾವು ದೇವರಿಗೆ ಈ ಥರ ಕೌಂಟ್ ಮಾಡಿಕೊಂಡು 18 ಗೆಜ್ಜೆಗಳಿರೋ ಅಂಥದ್ದನ್ನು ನೀವು 2 ಫೋಲ್ಡ್ ಮಾಡಿ ಹಾಕಬೇಕು. ಅಲಂಕಾರಕ್ಕೆ ನಾವು ಹಾಕ್ತೀವಿ ಅಂದರೆ ಫಸ್ಟು ಇದಿಷ್ಟು ಹೆಣ್ಣು ದೇವರುಗಳಿಗೆ ಹಾಕಿಬಿಟ್ಟು ನನಗೆ ಇನ್ನು ಬೇರೆ ದೇವ್ರಿಗೆ ಎಷ್ಟು ಹಾಕಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಗೊತ್ತಿಲ್ಲ. ನಾನೇನು ಮಾಡ್ತೀನಿ, 18ನ್ನ 2 ಮಾಡಿ ಎಳೆ ಮಾಡಿ ಹಾಕ್ತೀನಿ. ಮತ್ತು ಮೇಲೆ ಹಿಂಗೆ ಇಡ್ತೀವಲ್ವ, ಹೆಂಗೆ ಗೆಜ್ಜೋಸ್ತ್ರ ಹಾಕಬೇಕು ಅಂದರೆ ಗಂಧ ಕಲಿಸ್ಕೊಂಡು ಅದರೊಳಗಡೆ ಡಿಪ್ ಮಾಡಿ ಹಿಂಗೆ ದೇವ್ರ ಫೋಟೋಗೆ ಅಂಟಿಸಿದ್ರೆ ಅದು ಅಂಟ್ಕೊಳ್ಳುತ್ತೆ. ಆ ಅಂಟಿಸೋ ಟೈಮಲ್ಲಿ ಇವೆರಡು 18 + 2 20 ಇದನ್ನು ಫೋಟೋಗೆ ಹಾಕಬೇಕು. ಮತ್ತು ಇದನ್ನು ತೆಗೆದು ಅಲ್ಲಿ ಇಲ್ಲಿ ನೀವಾಗ ಒಂದು ವಾರ ಹಾಕಿರ್ತೀವಿ, ಇನ್ನು ಮುಂದಿನ ವಾರ ಹಾಕ್ತೀವಿ ಅಂದಾಗ ಅದನ್ನು ತೆಗೆದು ಎಲ್ಲಂದ್ರಲ್ಲಿ ಬಿಸಾಡಬಾರ್ದು. ಒಂದು ಕಡೆ ಸ್ಟೋರ್ ಮಾಡಿ ಇಟ್ಟು ನಾನು ನದಿಗೆ ಬಿಡ್ತೀನಿ. ಕೆಲವ್ರು ಹೇಳ್ತಾರೆ ಅದನ್ನು ತುಂಬ ಜಾಸ್ತಿ ಆಗೋವರೆಗೂ ಇಟ್ಟು ದೇವ್ರಿಗೆ ಅದರಲ್ಲಿ ಏನಾದರೂ ಮಾಡಿಸ್ಕೊಡ್ಬೋದು. ಈಗ ಲೈಕ್ ಚಿಕ್ಕ ಪಿಲ್ಲೋ ಥರ ಅವ್ರನ್ನ ಕೂರ್ಸೋದಕ್ಕೆ ಆ ಥರ ಎಲ್ಲ ಮಾಡ್ಬೋದು ಅಂತ ಹೇಳ್ತಾರೆ. ನಾನು ಯಾವತ್ತೂ ಆ ಥರ ಮಾಡಿಲ್ಲ. ಏನು ಮಾಡ್ತೀನಿ ಅಂದರೆ ನದಿಗೆ ಹೂಗಳ ಜೊತೆ ಬಿಟ್ಬಿಡ್ತೀನಿ. ಇನ್ನು ನನ್ನ ತಂದೆಯವ್ರಿಗೆ ಹಾಕಿದಾಗ ಕೆಲವರು ಅಬ್ಜೆಕ್ಷನ್ ಮಾಡಿದ್ರು, ನೀವು ಹಾಕಬಾರ್ದು, ಅವರು ಯತಿಗಳು ಹಾಗೆ ಹೀಗೆ ಅಂತ. ನೋಡಿ, ನನಗೆ ಮನಸ್ಸಿಗೆ ತುಂಬ ಅನಿಸಿದ್ನೇ ನಾನು ಮಾಡೋದು. ಯಾವಾಗ ನನ್ನ ತಂದೆಯವರು ನನಗೆ ಸೂಚನೆ ಕೊಡ್ತಾರೆ ಹಾಗೆ ಮಾಡೋದು. ನಾನು ಹುಡುಕ್ತೀನಿ ತುಂಬ ನನ್ನ ದೇವ್ರ ಮನೆ ಹೇಗಿತ್ತು ಮುಂಚೆ. ನಾನು ಪ್ರಥಮ ಅವರು ನಮ್ಮ ತಂದೆಯವ್ರಿಗೆ ಭಕ್ತಿ ಆದಾಗ ಇವಾಗ ಹೇಗಿದೆ ಅಂತ ಒಂದು ಸಲ ಹಳೆ ಫೋಟೋ ಹುಡುಕಿ ತೋರಿಸ್ತೀನಿ. ನನ್ನಲ್ಲಿ ಒಂದೊಂದು ಸ್ಟೆಪ್ ಬೈ ಬಂದೆ. ನಾನೊಂದು ನನ್ನ ತಂದೆಯವ್ರಿಗೆ ಗಂಧ ಇಡೋದಕ್ಕೂ ಕೂಡ ಎಷ್ಟೋ ತಿಂಗಳುಗಳ ಕಾಲ ಟೈಮ್ ತೊಗೊಂಡಿದ್ದೀನಿ. ಅಷ್ಟೇ ಯಾಕೆ ಆ ಫೋಟೋದಲ್ಲಿ ಅವ್ರದ್ದು ಇನ್ನೊಂದು ಪಾದ ಕೂಡ ಈ ಪಾಪಿ ಕಣ್ಣಿಗೆ ಕಾಣಿಸಿರಲಿಲ್ಲ. ತುಂಬ ತಿಂಗಳುಗಳಾದಮೇಲೆ ನಾನು ಆ ಫೋಟೋದಲ್ಲಿ ಪಾದ ನೋಡಿದ್ದು. ಆ ಫೋಟೋದಲ್ಲಿ ಒಂದೊಂದನ್ನು ಕೂಡ ನನಗೆ ಕಣ್ಣಿಗೆ ಕಾಣಿಸಿದ್ದು ಎಷ್ಟೋ ದಿನಗಳಾದಮೇಲೆ. ಭಯಂಕರ. ನನಗೆ ಅದು ಹೇಳ್ಕೊಳಕ್ಕೆ ಅಸಾಧ್ಯ. ನನ್ನ ತಂದೆಯವರ ಸಂಬಂಧದ ಬಗ್ಗೆ ಅಷ್ಟು ಪ್ರೀತಿ ಅಷ್ಟು ಕರುಣೆ ತೋರಿಸ್ತಾರೆ. ನನಗೆ ಹಾಕಬೇಕು ಅನ್ನಿಸ್ತು, ಹಾಕ್ತಾ ಇದ್ದೀನಿ. ಅದರಿಂದ ನನಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಇನ್ನು ಬೇರೆಯವ್ರಿಗೆ ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದು. ಹಾಕಲೇಬೇಕು ಅಂತ ನಾನು ಎಲ್ಲೂ ಹೇಳಲ್ಲ. ನಿಮಗೆ ಅದು ಅನ್ನಿಸ್ತಾ ಹಾಕ್ಬೋದು, ಅನ್ನಿಸ್ತಾ ಇದ್ದರೆ ಹಾಕೋದಕ್ಕೆ ಹೋಗಬೇಡಿ. ದೇವ್ರುಗಳಿಗೆ ಇನ್ನು ಯಾವುದೇ ನಿಮ್ಮ ಇಷ್ಟ ದೇವ್ರುಗಳು, ಈಗ ಲಕ್ಷ್ಮೀ ಪೂಜೆ, ಕಳಸ ಪೂಜೆ, ಗಣಪತಿ ಪೂಜೆ, ತುಂಬ ದೇವ್ರು ನಿಮ್ಮನೇಲಿ ಏನೇ ಶುಭ ಕಾರ್ಯಗಳು ಮಾಡ್ತೀರಾ ಅವಾಗೆಲ್ಲ ಗೆಜ್ಜೋಸ್ತ್ರನ ಪೂರೈತರು ಕೂಡ ತರ್ಸಕ್ಕೆ ಹೇಳ್ತಾರೆ. ತಿಳಿದಿರೋರು ಮನೇಲಿ ದೊಡ್ಡವರು ಗೆಜ್ಜೋಸ್ತ್ರ ತಂದು ಹಾಕು ಅಂತ. ಈ ಗೌರಿ ಪೂಜೆಯಲ್ಲಿ 16 ಎಳೆ ಗೆಜ್ಜೋಸ್ತ್ರ ಅಂತ ಮಾಡ್ತಾರೆ. ಅದು ಎಷ್ಟು ಲಾಂಗ್ ಇರುತ್ತೆ ಅಂದರೆ ತುಂಬ 1-2-3 ಲೇಡೀಸ್ಗಳು ಕೂತ್ಕೊಂಡು ಅದನ್ನೆಲ್ಲ ಮಾಡಿ ಹಾಕ್ತಾರೆ. ಇನ್ನು ಗೆಜ್ಜೋಸ್ತ್ರನ ಇನ್ನೊಂದೇನು ಗೊತ್ತಾ, ಈಗ ನಾವು ಬಿಳಿದು ಹಾಕಬಾರ್ದು ಅಂತ ಹೇಳ್ತಾರಲ್ವ ನನ್ನ ತಂದೆಯವ್ರಿಗೆ. ಅದು ಪ್ಯೂರ್ ಬಿಳಿ ಇರಲ್ಲ. ಈಗ ಈ ಥರ ಇದನ್ನ ಗಂಧದಿಂದ ಮಾಡಿರ್ತಾರೆ, ಚಂದನದಿಂದ ಮಾಡಿರ್ತಾರೆ, ಕೆಲವರು ಅರಿಶಿನ ಕುಂಕುಮದಿಂದ ಮಾಡಿರ್ತಾರೆ. ನಾನು ಆದಷ್ಟು ಚಂದನ ಉಪಯೋಗಿಸಿ ಮಾಡಿರೋಂಥ ಗೆಜ್ಜೋಸ್ತ್ರನೇ ಥರ ಕೇಳಿರ್ತೀನಿ. ಒಂದೊಂದು ಸಲ ಸಿಗಲ್ಲ, ಆಗ ಕುಂಕುಮ ಅರಿಶಿನ 2 ಮಿಕ್ಸ್ ಮಾಡಿ ಮಾಡಿರೋಂಥದ್ದು ಒಂದೊಂದು ಸಲ ತಂದುಬಿಡ್ತಾರೆ. ಏನು ತರ್ತಾರೋ ಅದನ್ನು ನಾನು ದೇವ್ರಿಗೆ ಅರ್ಪಿಸ್ತೀನಿ. ಎಲ್ಲ ದೇವ್ರಿಗೂ ಮನೇಲಿರೋ ಪ್ರತಿಯೊಂದು ದೇವ್ರಿಗೂ ಅರ್ಪಿಸಿ ನಾನು ಪ್ರತಿ ಗುರುವಾರದ ಪೂಜೆಗೆ ರೆಡಿ ಮಾಡ್ಕೊಳ್ತೀನಲ್ಲ, ಬುಧವಾರ ತೆಗೆದ್ಬಿಟ್ಟು ಅದನ್ನು ಹರಿಯೋ ನೀರಿಗೆ ಬಿಡ್ತೀನಿ.
ಯಾರ ಮನೇಲೆಲ್ಲ ಹತ್ತಿ ಇರುತ್ತೋ ನೀವೇ ಮನೇಲಿ ಕೂತ್ಕೊಂಡು ಮಾಡಿ. ಆಮೇಲೆ ಮುಸ್ಸಂಜೆ ಹೊತ್ತು ಮಾಡಬಾರ್ದು, ಸೂರ್ಯಾಸ್ತ ಆದಮೇಲೆ ಯಾವತ್ತೂ ಕೂಡ ಮಾಡೋದಕ್ಕೆ ಹೋಗಬಾರ್ದು. ಏನಿದ್ರು ಹಗಲು ಟೈಮಲ್ಲಿ ನೀವು ಬಹಳ ಶುದ್ಧ ಮಡಿಯಿಂದ ನಾಮಸ್ಮರಣೆ ಮಾಡ್ತಾ ಮಾಡಿ. ಇದನ್ನು ತುಂಬ ಜನ ಈ ಬಿಸ್ನೆಸ್ ಆಗೇ ಮಾಡ್ಕೊಂಡಿರ್ತಾರೆ. ಕೆಲವರು ಈ ಹಬ್ಬಗಳ ಸೀಸನಲ್ಲಿ ತುಂಬ ಎಷ್ಟು ಡಿಸೈನಾಗಿ ಮಾಡ್ತಾರೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಅಂದವಾಗಿ ಕಾಣಿಸುತ್ತೆ. ಒಂದು ಗೆಜ್ಜುಸ್ತ್ರಿಗೆ 100 ರೂಪಾಯಿ ಮೇಲೆ ಸಿಗುತ್ತೆ. ನನಗೆ ಒಂದಷ್ಟು ಬಂದಿತ್ತು ತೊಗೊಳ್ತೀರಾ ಅಂತ, ನಾನು ಇನ್ನೂ ಯಾವುದು ತೊಗೊಂಡು, ಯಾಕಂದರೆ ನಾನು ವಾರ ವಾರ ಬದಲಾಯಿಸ್ತೀನಿ. ಮತ್ತೆ ಅದನ್ನು ತೆಗಿಯೋದು, ಮತ್ತೆ ಅದು 100 ರೂಪಾಯಿ ಕೊಟ್ಟಿದ್ದೀವಲ್ಲ ಅನ್ನೋ ಕಾರಣಕ್ಕೆ ಅದು ಹಾಕೋದಂತೆ ಮತ್ತೆ ತೆಗೆದು ಪುನಃ ಅದನ್ನೇ ಹಾಕೋದೆಲ್ಲ ಮಾಡಬಾರ್ದಲ್ಲ. ಫ್ರೆಶ್ ಆಗಿ ಅದು 10 ರೂಪಾಯಿ ಕೊಟ್ಟೆ ಥರನ ಹೊಸದನ್ನೇ ಹಾಕೋಣ ಅಂತ ಹೇಳಿಬಿಟ್ಟು ನಾನು ಯಾವತ್ತೂ ಕೊಂಡ್ಕೊಂಡಿಲ್ಲ. ಬಟ್ ಅಲಂಕಾರಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಗೆಜ್ಜಸ್ತ್ರ. ಒಟ್ಟಿನಲ್ಲಿ ನಾವು ಗೆಜ್ಜಸ್ತ್ರನ ದೇವ್ರಿಗೆ ಹಾಕೋದು ಕೂಡ ಒಂದು ಸೇವೆ ಮಾಡಬೇಕು. ಮಾಡಿದ್ರೆ ತುಂಬ ಒಳ್ಳೆಯದು. ಇದನ್ನು ನೀವು ಒಂದಷ್ಟು ಜನಕ್ಕೆ ದಾನವಾಗಿ ಕೊಟ್ಟರು ಕೂಡ ಒಳ್ಳೆಯದು. ನಿಮ್ಮ ಕೈಯಾರೆ ಮಾಡಿ ಹಾಕೋದಿದೆಯಲ್ಲ ಅದು ತುಂಬ ತುಂಬ ಶ್ರೇಷ್ಠ, ಹಾಗೆ ನಿಮಗೂ ಕೂಡ ಒಳ್ಳೆಯದು. ಒಬ್ಬರು ಕೇಳಿದರು ನಿಮ್ಮ ಹೆಸರೇನಂತ. ನನ್ನ ಹೆಸರು ರಶ್ಮಿ. ಮತ್ತು ಕೆಲವ್ರು ಹೇಳ್ತಾರೆ ಒಬ್ಬರು ಫೋಟೋ ನೋಡಿದ್ರೆ ಅವ್ರ ವ್ಯಕ್ತಿತ್ವನ ಹೇಳ್ಬೋದು ಅಂತ. ಅವ್ರ ವ್ಯಕ್ತಿತ್ವದಲ್ಲಿರೋ ಎಲ್ಲ ಗುಣಗಳನ್ನು ಹೇಳೋಕ್ಕಾಗಲಿಲ್ಲ ಅಂದರೂ ಕೆಲವೊಂದನ್ನು ನೋಡಿದ ತಕ್ಷಣ ಫೋಟೋದಲ್ಲಿ ಹೇಳ್ಬೋದು. ಹಾಗೆ ನೆನ್ನೆ ನನಗೆ ಎಲ್ಲರೂ ತುಂಬ ಜನ ಅವ್ರ ವಿಷಸ್ ಎಲ್ಲ ನನಗೆ ತಿಳಿಸಿದರು. ತುಂಬ ಖುಷಿ ಆಗುತ್ತೆ ಇಷ್ಟೊಂದು ಜನ ನನಗೆ ವಿಷಸ್ ಮಾಡಿದಾರಲ್ಲ ಅಂತ. ಹಾಗೆ ಅದರಲ್ಲಿ ಒಂದಿಬ್ಬರು ನನಗೆ ಹೇಳಿದರು ನೀವು ತುಂಬ ಸಿಂಪಲ್ ಆಗಿದ್ದೀರಾ ಅಂತ. ಸತ್ಯವಾದ ಮಾತು. ನಾನು ತುಂಬ ಅಂದರೆ ತುಂಬ ತುಂಬ ಸಿಂಪಲ್ಲು. ಯಾವತ್ತೂ ಯಾವುದೇ ಕಾಸ್ಮೆಟಿಕ್ಸು ಪಾರ್ಲರ್ ಅಂತ ಎಲ್ಲೂ ಹೋದವಳಲ್ಲ. ನನಗೇನಂತ ಅಂದರೆ ಈ ಸೀರೆಗಳ ಮೇಲೆ ಅಷ್ಟು ಇಂಟ್ರೆಸ್ಟ್ ಕೂಡ ಇರಲ್ಲ. ದೇವರು ಈಗ ಹೇಗೆ ಅಂತ ಅಂದರೆ ನನಗೆ ತುಂಬಾ ಮನಸ್ಸನ್ನ ನಾವು ಶುದ್ಧ ಆಗಿಟ್ಕೊಂಡ್ರೆ ನಮ್ಮ ಅಂತರಂಗ ಚೆನ್ನಾಗಿದ್ದರೆ ಹೊರಗಡೆ ನೋಟ ಕೂಡ ಚೆನ್ನಾಗಿರುತ್ತೆ. ಹಾಗೆ ಕೂಡ ನಾನು ಇರೋದು ಯಾವಾಗಲೂ ಆದಷ್ಟು ಇನ್ನರ್ ಬ್ಯೂಟಿನ ಯಾವಾಗಲೂ ಚೆನ್ನಾಗಿಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಬೇರೆಯವರು ಕೂಡ ಸಜೆಸ್ಟ್ ಮಾಡೋದಿಷ್ಟೇ, ಏನಂತ ಅಂದರೆ ನಾವು ಯಾವಾಗಲೂ ನಮ್ಮ ಅಂತರಂಗನ ಚೆನ್ನಾಗಿಟ್ಕೊಂಡ್ರೆ ಅದು ಒಂದು ನಮಗೆ ಎಕ್ಸ್ಟ್ರಾ ಲುಕ್ ಕೊಡುತ್ತೆ. ಏನೇ ಅಂದ ಮಾಡಿಕೊಂಡ್ರೂ ನಮ್ಮ ಮನಸ್ಸು ಪರಿಶುದ್ಧವಾದಾಗ ಅದು ಒಂದು ಎಕ್ಸ್ಟ್ರಾಡಿನರಿ ಲುಕ್ ಕೊಡುತ್ತೆ. ಜೊತೆಗೆ ಈ ಕಾಸ್ಮೆಟಿಕ್ಸ್ ಅದು ಇದು ಅಂತ ಹೋಗಬೇಡಿ. ಆದಷ್ಟು ಮನೇಲೇ ನಾವು ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡಿ. ಖಂಡಿತವಾಗ್ಲೂ ಇನ್ನೊಂದು ವಿಡಿಯೋ ಮೂಲಕ ಹೇಗೆಲ್ಲ ನಾವು ಈ ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡಿದೆ, ಕ್ರೀಮು ಅದೆಲ್ಲ ಯೂಸ್ ಮಾಡಿದೆ ಹೇಗಿರ್ಬೋದು ಅನ್ನೋದನ್ನು ನಾನು ತಿಳಿಸೋ ಪ್ರಯತ್ನ ಪಡ್ತೀನಿ. ನಾನು ಹೇಗಿದ್ದೀನಿ ಅದನ್ನು ತೋರಿಸೋ ಪ್ರಯತ್ನ ಪಡ್ತೀನಿ. ನಾನು ನಿಜವಾಗ್ಲೂ ಒಂದು ಫೇರ್ ಆ್ಯಂಡ್ ಲವ್ಲಿ ಕೂಡ ಕೈಯಲ್ಲಿ ಮುಟ್ಟಲ್ಲ. ಯಾಕಂದರೆ ಅದೊಂಥರ ಸ್ಮೆಲ್ಲು ನನಗೀಗ ಅಂತಲ್ಲ, ಮುಂಚೆಯಿಂದನೂ ಅದು ಅಭ್ಯಾಸ. ಅದು ಆ ಸ್ಮೆಲ್ ತೊಗೋಬೇಕು, ಹಾಕಬೇಕು ಮತ್ತು ತೊಳಿಬೇಕು. ಈ ಎಲ್ಲ ಕಾರಣಗಳಿಗೆ ನಾನು ಯಾವುದೇ ಒಂದು ಕ್ರೀಮ್ನು ಲಿಪ್ಸ್ಟಿಕ್ ಏನೊಂದು ಕೂಡ ಇವತ್ತುವರೆಗೂ ಬಳಸಿಲ್ಲ. ಅದನ್ನು ಐಡೆಂಟಿಫೈ ಮಾಡಿದ್ರಲ್ವ ನೀವು ತುಂಬ ಸಿಂಪಲ್ ಆಗಿದ್ದೀರಾ ಅಂತ, ಅದು ಖುಷಿ ಆಯಿತು. ಖಂಡಿತ ಇನ್ನೊಂದು ವಿಡಿಯೋ ಮೂಲಕ ತಿಳಿಸ್ತೀನಿ. ನೀವೆಲ್ಲರೂ ನನಗೆ ವಿಶಸ್ ಮಾಡಿದ್ದನ್ನ ನೋಡಿ ನನಗೆ ತುಂಬಾ ಸಂತೋಷ ಆಯಿತು. ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, ನಿಮ್ಮೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು.